ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಯಮ್ಮ ಇನ್ನೂ ಈ ಮನೇಲಿ ಏನೇನ್ ಮಾಡ್ತಾಳೋ ಅದನ್ನೆಲ್ಲ ಹೇಗ್ ತಡೆಯೋದು? ಆದ್ರೂ ಅವರು ತುಂಬಾ ಮುಗ್ದೆ ತರ ಇರ್ತಾರೆ. ಪೂಜನ ತಳ್ಳೋಷ್ಟು ಬಲ ಅವ್ರಿಗಿದ್ಯಾ? ಪಾಪ. ನನ್ಗೋಸ್ಕರ ಮಾಯಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ? ಅವ್ರ ಗುರುಗಳ ಹತ್ರ ಹೋಗಿ ಭಸ್ಮ ತಂದು ನನ್ನ ಹಣೆಗಚ್ಚಿದ್ಲು. ದಿಕ್ಕು ದೆಸೆ ಇಲ್ದಿರೋ ನನ್ನಂತವಳಿಗೆ ಇರಕ್ ಜಾಗ ಕೊಟ್ಟು ತಿನ್ನಕ್ಕೆರಡೋ ತನ್ನ ಹಾಕ್ತೋರ್ ನೀವು. ನಾನ್ ದಿನ ಬೆಳಗ್ಗೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ನಿಮ್ ಹೆಸರಲ್ಲೇ ದೀಪ ಹಚ್ಚೋದು. ಛೇ, ಮಾಯಮ್ಮ ಆ ಥರದವ್ರಲ್ಲ. ಅಂತ ಅಮಾಯಕರ ಮೇಲೆ ಅನುಮಾನ ಪಡೋದು ತಪ್ಪಾಗತ್ತೆ. ಆದ್ರೆ ಪೂಜಾ ಹೇಗ್ ಬಿದ್ಲು? ಇದಕ್ಕೆಲ್ಲ ಉತ್ತರ ಬೇಕು ಅಂದ್ರೆ ವೇದನಾಯಿಕೆ ಅಮ್ಮನೇ ಕೇಳ್ಬೇಕು. ಪೂಜಾ, ನೀನ್ ಮಲ್ಕೊಂಡು ರೆಸ್ಟ್ ತಗೋ. ನಿದ್ದೆ ಬರಲ್ವಾ? ನಿದ್ದೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡು. ನಿನ್ನ ಪಾಡಿಗೆ ನೀನಿದ್ದು ಬಿಡು, ಅದು ನಿನಗೆ ಒಳ್ಳೇದು. ಇಲ್ದೆ ಹೋದ್ರೆ ತುಂಬಾ ಘೋರವಾದ ಪರಿಸ್ಥಿತಿನ ಹೆದರಿಸ್ಬೇಕಾಗತ್ತೆ. ಕಿಲ, ನಾನ್ ಸುಮ್ಮನಿದ್ರೆ ಈ ಮಾಯಮ್ಮ ನಮ್ಮ ಮನೆಯವ್ರಿಗೆಲ್ಲ ವಾಮಾಚಾರ ಮಾಡ್ಬಿಡ್ತಾಳೆ. ಮಾಯಮ್ಮ ಸರಿ ಇಲ್ಲ. ಮಾಯಮ್ಮ ರೂಮಲ್ಲಿ ನಾನು ಏನೇನೋ ನೋಡ್ದೆ. ಹಬ್ಬ, 3 ಮುರ್ಸೋ ಅಷ್ಟರಲ್ಲಿ ಅರ್ಧ ಗಂಟೆ ಆಗೋಯ್ತು. ಅಬ್ಬಾ, ಕೆಲಸ ಮಾಡು ಅಂದ್ರೆ ಏನ್ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತಿದ್ಯಾ? ಅಯ್ಯೋ ಇಲ್ಲ, ಅದು ಕೆಲಸ ಮಾಡಿ ಸುಸ್ತಾಗಿದ್ನಲ್ಲ, ಅದಕ್ಕೆ ಸ್ವಲ್ಪ ರೆಸ್ಟ್. ಸ್ವಲ್ಪ ಟೈಮ್ ನೋಡಿ ಎಷ್ಟಾಗಿದೆ. ಅರ್ಧ ಗಂಟೆಲಿ ಎಲ್ಲಾ ಕೆಲಸನೂ ಮುಗಿಸಿರ್ಬೇಕು ಅಂತ ಹೇಳಿದ್ದು. ನೋಡಿ, ಪ್ರಾಕ್ಟಿಕಲ್ ಆಗಿ ಅರ್ಧ ಗಂಟೆಲಿ ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡೋದು ಇಂಪಾಸಿಬಲ್. ಅದಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ಪ್ಲೀಸ್ ಟೈಮ್ ಕೊಡಿ. ನೋಡಿ, ನಾನ್ ಮಾಡಲ್ಲ ಅಂತ ಹೇಳ್ತಿಲ್ವಲ್ಲ. ನೀನ್ ಮಾಡಲ್ಲ ಅಂತ ಹೇಳೋ ಆಗೋ ಇಲ್ಲ, ಹೇಳಿದ್ರೆ ಗೊತ್ತಲ್ವಾ ಜೈಲ್ ಕಂಬಿ. ಆಯ್ತಾಯ್ತು, ಮಾಡ್ತೀನಿ. ಗಾಡ್, ಇದ್ ನಿಜವಾಗ್ಲೂ ನನ್ ರೂಮಾ? ನಾನ್ ಹೋಗ್ಬೇಕಾದ್ರೆ ಎಲ್ಲ ಚೆನ್ನಾಗೇ ಇತ್ತಲ್ಲ, ಇದ್ ಹೇಗೆ ಇಷ್ಟೊಂದ್ ಗಲೀಜಾಯ್ತು? ಹೇಗೆ ಅಂದ್ರೆ ಹಾಗೆ. ದಪ್ಪ ನನ್ ಮಗ ಪ್ರೂಫ್ ಕೈಯಲ್ಲಿಟ್ಕೊಂಡು ನನ್ನ ಕುಣಿಸ್ತಾ ಇದ್ದಾನೆ. ಮೈಂಡ್ ವಾಯ್ಸಲ್ಲೇ ಬೈಕೊಂಡಿದ್ ಸಾಕು. ಬಾಯಿ ಮುಚ್ಕೊಂಡು ರೂಮ್ ಎಲ್ಲ ಕ್ಲೀನ್ ಮಾಡು.
ಇದೆಲ್ಲ ನೀಟಾಗಿ ಫೋಲ್ಡ್ ಮಾಡೋ. ಹಾ. ಇದನ್ ತೆಗಿ ಮೊದ್ಲು. ಹ.